ಗೈಸ್ ಇವತ್ತು ಹೇಳ್ಕೊಡೋ ಟ್ರಿಕ್ಸ್ ಯೂಸ್ ಮಾಡ್ಕೊಂಡ್ರೆ ನಿಮ್ ಗೇಮ್ ಪ್ಲೇ ನಾರ್ಮಲ್ ಇಂದ ಹ್ಯಾಕರ್ ಲೆವೆಲ್ ಹೋಗ್ಬಿಡುತ್ತೆ. ಸೊ ಗೈಸ್ ಹೇಗಿದ್ರಿ ಎಲ್ರು? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ. ಮತ್ತೆ ತುಂಬಾ ಡೇಸ್ ಇಂದ ಎಲ್ಲರೂ ಸೆನ್ಸಿ ಕೊಡಿ ಬ್ರೋ ಅಂತ ಕೇಳ್ತಾನೆ ಇದ್ದೀರಾ. ಸೊ ಇವತ್ತು ನಿಮ್ಮ ಅಕ್ಯುರಸಿ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಸೊ ಅಕ್ಯುರಸಿ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಮ್ಮ ಫೋನ್ ಸ್ಮೂತ್ ಆಗಿ ವರ್ಕ್ ಆಗ್ತೈತಾ ಅಥವಾ ಲ್ಯಾಗಿ ಫೀಲ್ ಆಗ್ತೈತಾ ನೋಡ್ಬೇಕು. ಮತ್ತೆ ಇದ್ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಫೋನ್ ಎಷ್ಟು ಸ್ಮೂತ್ ಆಗಿ ವರ್ಕ್ ಆಗುತ್ತೋ ಅಷ್ಟೇ ಸ್ಮೂತ್ ಆಗಿ ಹೆಡ್ ಶಾಟ್ ಕೂಡ ಈಸಿಯಾಗಿ ಬೀಳುತ್ತೆ. ಸೊ ಲ್ಯಾಗ್ ಎರರ್ ಫೇಸ್ ಮಾಡ್ತಿದ್ದೀರಲ್ಲ ಅಂತವ್ರು ಇವಾಗ ನಾನು ಹೇಳ್ಕೊಡೋ ಸ್ಟೆಪ್ಸ್ ಫಾಲೋ ಮಾಡಿ. ಸೊ ಫಸ್ಟ್ ಇಲ್ಲಿ ಗೇಮ್ ಸೆಟ್ಟಿಂಗ್ ಓಪನ್ ಮಾಡಿ. ಮತ್ತೆ ಇಲ್ಲಿ ಗ್ರಾಫಿಕ್ಸ್ ಅಲ್ಲಿ ನೀವೇನಾದ್ರೂ ಅಲ್ಟ್ರಾ ಮ್ಯಾಕ್ಸ್ ಅಲ್ಲಿ ಆಡ್ತಿದ್ರೆ ಅದನ್ನ ತೆಗೆದ್ಬಿಟ್ಟು ಸ್ಟ್ಯಾಂಡರ್ಡ್ ಇಲ್ಲ ಸ್ಮೂತ್ ಅಲ್ಲಿ ಆಡಿ. ಸೊ ಇದರಿಂದ 50% ಲ್ಯಾಗ್ ಇಶ್ಯೂ ಸಾಲ್ವ್ ಆಗುತ್ತೆ. ಮತ್ತೆ ಇಲ್ಲಿ ಎಫ್ ಎಸ್ ಗೊಂದು ಸ್ಲಾಟ್ ಐತೆ, ನಾರ್ಮಲ್, ಎನ್ಎನ್ಸ್, ಹೈ ಅಂತೇಳಿ. ಸೊ ಯಾರು ನಾರ್ಮಲ್ ಐತಲ್ಲ ಅವರೆಲ್ಲ ಹೈ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಹೈ ಇಡೋ ಟೈಮ್ಗೆ ಒಂದು ವಾರ್ನಿಂಗ್ ಕೂಡ ಸಿಗುತ್ತೆ, ನಿಮ್ ಫೋನ್ ಲ್ಯಾಗ್ ಆಗುತ್ತೆ, ಓವರ್ ಹೀಟ್ ಆಗುತ್ತೆ ಅಂತೇಳಿ. ಸೊ ಅದೆಲ್ಲ ಮ್ಯಾಟರ್ ಆಗಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಗ್ರಾಫಿಕ್ಸ್ ಕಮ್ಮಿ ಮಾಡಿದ್ವಿ. ಸೊ ಅದಕ್ಕೆ ಲ್ಯಾಗು ಹೀಟ್ ಅನ್ನೋದೇನು ಆಗಲ್ಲ. ಬಟ್ ಬದಲಿಗೆ ನೀವೇನಾದ್ರೂ ಎಫ್ ಎಸ್ ಹೈ ಇಟ್ರೆ ನಿಮ್ಗೆ 60 FPS ಕಂಟಿನ್ಯೂ ಸಿಗುತ್ತೆ. ಸೊ ಇದರಿಂದ ನಿಮ್ ಗೇಮ್ ಪ್ಲೇ ಮತ್ತೆ ಅಕ್ಯುರಸಿ ತುಂಬಾನೇ ಸ್ಮೂತ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪ್ರಾಕ್ಟೀಸ್. ಮತ್ತೆ ಪ್ರಾಕ್ಟೀಸ್ ಅಂತೂ ನಾವು ಟ್ರೈನಿಂಗ್ ಗ್ರೌಂಡ್ ಅಲ್ಲೇ ಮಾಡೋದಿರುತ್ತೆ. ಮತ್ತೆ ಪ್ರಾಕ್ಟೀಸ್ ನಾವು ಇಲ್ಲಿ ನಿಂತ್ಕೊಂಡಿರೋ ಸ್ಟ್ಯಾಚು ಜೊತೆ ಮಾಡಬಾರ್ದು, ಯಾಕಂದ್ರೆ ಎನಿಮಿ ರೈಸ್ಟರ್ ಎಪೆಲ್ಲ ತರ ಜಿಗ್ ಮೂವ್ಮೆಂಟ್ ಕೊಡ್ತಾನೆ ಇರ್ತಾನೆ. ಸೊ ನಿಂತ್ಕೊಂಡಂತೂ ಇರಲ್ಲ. ಸೊ ಅದಕ್ಕೆ ಸೈಡ್ ಅಲ್ಲಿ ಮೂವ್ ಆಗ್ತಿರೋ ಸ್ಟ್ಯಾಚುಸ್ ಇರುತ್ತೆ. ಸೊ ಇದ್ರ ಜೊತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಪರ್ಫೆಕ್ಟ್ ಆಗುತ್ತೆ. ಮತ್ತೆ ಯಾರ್ಯಾರಿಗೆ ಸೆನ್ಸಿ ಬೇಕು ಅಂತವ್ರು ನಂಗೆ ಫಾಲೋ ಮಾಡ್ಬಿಟ್ಟು ಕಮೆಂಟ್ ಅಲ್ಲಿ ನಿಮ್ ಡಿವೈಸ್ ನೇಮ್ ಹೇಳಿ. ಸೊ ನಿಮ್ಗೆ ಡೈರೆಕ್ಟ್ DM ಬರುತ್ತೆ.